ಕುಡಿಯೋ ನೀರು ಜನರಿಗೆ ಪ್ರಯಾಣದ ವೇಳೆಯಲ್ಲಿ ನೆರಳು ಆಸರೆ ನೀಡುವುದು ಸರ್ಕಾರ ಹಾಗೂ ಆಯ್ಕೆಯಾದ ಜನಪ್ರತಿನಿಧಿಗಳ ಕರ್ತವ್ಯ. ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡದೇ ಇದ್ದಾಗ ಈ ರೈತ ಮಾಡಿದ್ದಾರೆ, ಜನರಿಗೆ ಆಸರೆ ಆಗಿದ್ದಾರೆ. ನಾನು ಬೋರ್ ಮಾಡಿಸಿ ನೀರು ಬಂದರೆ ನನ್ನ ಮನಸ್ಸಲ್ಲಿ ಈ ಥರ ತೊಟ್ಟಿ ಎಲ್ಲ ಇರ್ತೀನಿ ಅಂತ ಒಂದು ಅಂದ್ಕೊಂಡಿದ್ರಿ. ಇವರೇ ನೋಡಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ರೈತ ಸ್ವಾಮಿ. ತಮ್ಮ ಜಮೀನಿನಲ್ಲಿ ಕೃಷಿ ಕಾಯಕ ಮಾಡುವ ಜೊತೆಗೆ ಬಣ್ಣಾರಿ ಅಮ್ಮಾನ್ ಸಕ್ಕರೆ ಕಾರ್ಖಾನೆಯಲ್ಲೂ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ತಮ್ಮ 2.5 ಎಕರೆ ಜಮೀನಿನ ಮುಂಭಾಗದಲ್ಲಿ ಪ್ರಯಾಣಿಕರು ಹಾಗೂ ಪ್ರಾಣಿ ಪಕ್ಷಿಗಳು ಪಡುತ್ತಿದ್ದ ಕಷ್ಟವನ್ನ ಕಂಡ ಸ್ವಾಮಿ ತಮ್ಮ ಸ್ವಂತ ಗಳಿಕೆಯ ಬರೋಬ್ಬರಿ 1,20,000 ರೂಪಾಯಿ ಹಣವನ್ನ ಜನರಿಗಾಗಿ ಖರ್ಚು ಮಾಡಿದ್ದಾರೆ. ಪ್ರಯಾಣಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ದಣಿದು ಬಂದ ಪ್ರಯಾಣಿಕರು ಕೂರಲು ಸಿಮೆಂಟ್ ಆಸನಗಳು, ಮಳೆ ಹಾಗೂ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಸುಸಜ್ಜಿತ ಶೆಡ್, ಜಾನುವಾರು ಹಾಗೂ ಮೂಕ ಪ್ರಾಣಿಗಳ ದಾಹ ತೀರಿಸಲು ನೀರಿನ ತೊಟ್ಟಿಗಳನ್ನು ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಜಮೀನಿನ ವಿಶಾಲ ಮರಗಳಲ್ಲಿ ಪಕ್ಷಿಗಳಿಗಾಗಿ ವಿಶೇಷ ಪಕ್ಷಿ ಗೂಡುಗಳನ್ನು ಕೂಡ ನೇತು ಹಾಕಿ ಪ್ರಕೃತಿ ಪ್ರೇಮ ಮೆರೆದಿದ್ದಾರೆ. ಕೆಲವ್ರಿಗೆ ಒಂದೊಂದು ಟೈಮಲ್ಲಿ ಇಲ್ಲಿ ನೀರು ಬಿಡೋದು ಲೇಟು, ಆಮೇಲೆ ಒಂದ್ಸತಿ ಡ್ರೈನೇಜ್ ನೀರೆಲ್ಲ ಹೋಗ್ಬಿಟ್ಟು ಸುಮಾರು ಜನಗಳಿಗೆ ಸ್ವಲ್ಪ ತೊಂದರೆ ಆಯ್ತಿತ್ತು ಮೇಡಮ್. ಅದಕ್ಕೆ ನಾನು ಸಾಧ್ಯವಾದಷ್ಟು ಅಲ್ಲಿ ನೀರು ಕೊಟ್ಟರು ಯಾರು ಬೇಕಾದವರು ಹಿಡ್ಕೊಳ್ಳಿ ಅಂತ ಅದೊಂದು ಟ್ಯಾಂಕ್ ಇಟ್ಟು ಡೈರೆಕ್ಟ್ ಆಗಿ ಲೈನ್ ಇದ್ ಮಾಡಿ ಮೇಡಮ್. ಅದೊಂದು ನೆಲ್ಲಿನ ಎನಿ ಟೈಮ್ ನೀರು ಬೀಳಂಗ್ ಮಾಡಿದೀನಿ ಮೇಡಮ್. ಯಾರು ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬೇಕಿದ್ದ ಕನಿಷ್ಠ ಕೆಲಸವನ್ನ ಒಬ್ಬ ಸಾಮಾನ್ಯ ರೈತ ತನ್ನ ಜೇಬಿನ ಹಣದಿಂದ ಮಾಡಿದ್ದನ್ನ ಕಂಡು ತಗಡೂರು ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ವಂತ ಲಾಭವಿಲ್ಲದಿದ್ರೂ ಕೂಡ ಸಮಾಜದ ಬಗ್ಗೆ ಚಿಂತಿಸಿ ತಮ್ಮ ಕಷ್ಟದ ಗಳಿಕೆಯಲ್ಲಿ ಜನಸೇವೆ ವಿನಿಯೋಗಿಸುವ ಸ್ವಾಮಿ ಅವರ ಕೆಲಸ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಆನಂದ್ KS, News 18, ಮೈಸೂರು.